ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ನಿನ್ನ ಕಾರ್ಯಗಳನ್ನು ನಾನು ಏನು ಮಾಡುವವನಾಗಿದ್ದೇನೆ, ಸಫಲ ಮಾಡುವವನಾಗಿದ್ದೇನೆ. ನಿನ್ನ ಕಾರ್ಯಗಳಲ್ಲಿ ನಾನು ನಿನಗೊಂದು ಜಯವನ್ನು ಕೊಂಡು ಬರುವವನಾಗಿದ್ದೇನೆ ಎಂದು ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆದ್ದರಿಂದ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಕಾರ್ಯಭಾರವನ್ನು ನಿನಗೆ ವಹಿಸಿಕೊಡ್ತೇನೆ. ಕರ್ತನೇ, ನನ್ನ ಜೀವಿತದಲ್ಲಿ ನಾನು ಮಾಡಬೇಕಾಗಿರುವಂತಹ ಎಲ್ಲ ಕಾರ್ಯಗಳನ್ನು ನಿನಗೆ ವಹಿಸಿಕೊಡ್ತೇನೆ. ಕರ್ತನೇ, ನನ್ನ ಜೀವಿತದಲ್ಲಿ ನನ್ನ ಕಾರ್ಯಗಳಲ್ಲಿ ಸ್ವಾಮಿ ಸಫಲತೆಯನ್ನು ಕೊಂಡು ಬಾ ದೇವರೇ ಎಂದು ಹೇಳುವಾಗ, ಕರ್ತನು ನಮ್ಮ ಜೀವಿತಗಳಲ್ಲಿ ಕರ್ತನ ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕಾರ್ಯಗಳನ್ನು ಕರ್ತನ ಕೈ ಕೊಡಬೇಕು. ಆಗ ಕರ್ತನು ನಮ್ಮ ಜೀವಿತಗಳಲ್ಲಿ ಸಫಲತೆಯನ್ನು ಕೊಡ್ತಾನೆ. ನಾವು ಅನೇಕ ಸಾರ್ತಿ ನಾವು ನೆನೆಸ್ತೇವೆ, ನನ್ನ ಕಾರ್ಯಗಳಲ್ಲಿ ನಾನು ಸೋಲನ್ನು ನೋಡ್ತಾ ಇದ್ದೇನೆ, ನಾನು ಮಾಡಬೇಕಾಗಿರುವಂತಹ ಒಂದು ಕಾರ್ಯಗಳಲ್ಲಿ ನಾನೊಂದು ಜಯವನ್ನು ನೋಡ್ತಾ ಇಲ್ಲ ಎಂದು ಅನೇಕ ವರ್ತಿ ನಾವು ನೆನೆಸ್ತೇವೆ. ಯಾಕೆ ನಾವು ಜಯವನ್ನು ನೋಡುವುದಿಲ್ಲ ಎಂದರೆ, ನಮ್ಮ ಕಾರ್ಯಗಳನ್ನು ನಾವು ಕರ್ತನ ಕೈಗೆ ಇಟ್ಟಿರುವುದಿಲ್ಲ. ಆದುದರಿಂದ ನಾವು ಸೋಲನ್ನು ಕಾಣ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಆ ರೀತಿಯಾಗಿ ಮಾಡಬಾರದು. ನಮ್ಮ ಕಾರ್ಯಗಳನ್ನು ಕರ್ತನ ಮುಂದೆ ಇಡಬೇಕು. ಆಗ ದೇವರು ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಾವು ಮಾಡುವಂತಹ ಕೆಲಸಗಳಲ್ಲಿ ಸಫಲತೆಯನ್ನು ಕೊಡ್ತಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಕ್ರಿಯೆಯನ್ನು ಮಾಡಿ ಅವರ ಕಾರ್ಯಗಳಲ್ಲಿ ಒಂದು ಸಫಲತೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ, ಜಯ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.